ನಗರದ ಹಾಪ್ಕಾಮ್ಸ್ ಆವರಣದಲ್ಲಿ 3 ದಿನಗಳ ಕಾಲ ನಡೆಯುವ 6ನೇ ವರ್ಷದ ಮಾವು ಮತ್ತು ಹಲಸು ಮೇಳಕ್ಕೆ ಶಾಸಕರಾದ ಡಾ. ಮಂತರಗೌಡ ಅವರು ಶುಕ್ರವಾರ ಚಾಲನೆ ನೀಡಿದರು. ಈ ಸಂದರ್ಭ ನಗರಸಭೆ ಅಧ್ಯಕ್ಷರಾದ ಪಿ. ಕಲಾವತಿ, ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ, ಮಡಿಕೇರಿ ಹಾಪ್ಕಾಮ್ಸ್ ಅಧ್ಯಕ್ಷರಾದ ಬಿದ್ದಾಟಂಡ ರಮೇಶ್ ಚಂಗಪ್ಪ, ಉಪಾಧ್ಯಕ್ಷರಾದ ಮಲ್ಲಂಡ ಮಧುದೇವಯ್ಯ, ನಿರ್ದೇಶಕರು ನಗರಸಭಾ ಸದಸ್ಯರಾದ ಸತೀಶ್, ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ಎಚ್. ಶಶಿಧರ್, ಹಾಪ್ಕಾಮ್ಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಮುತ್ತಪ್ಪ, ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಫಣೀಂದ್ರ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೇಷ್ಮಾ ಮತ್ತಿತರರು ಪಾಲ್ಗೊಂಡಿದ್ದರು. ಮಾವು ಮೇಳಕ್ಕೆ ಚಾಲನೆ ನೀಡುವ ಸಂದರ್ಭದಲ್ಲಿ ವಿವಿಧ ಮಾವು ಹಣ್ಣಿನ ಮಹತ್ವದ ಕುರಿತು ಮಾಹಿತಿ ಪಡೆದುಕೊಂಡ ಶಾಸಕರು ಬಾದಾಮಿ, ಇಮಾಂ ಪಸಂದ್, ಅಲ್ಫಾನ್ಸೋ, ಕೇಸರ್, ದಶೇರಿ, ಮಲ್ಲಿಕಾ, ಮಲ್ಗೋವಾ, ಸಕ್ಕರೆಗುತ್ತಿ, ರುಮಾನಿ, ಮಿಠಾಯಿ ಮಾವು, ಉಪ್ಪಿನಕಾಯಿ ಮಾವು ಹೀಗೆ ಹಲವು ರೀತಿಯ ಮಾವುಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಮ್ಮಲ್ಲಿ ನಮಗಿಂತ ಮುಂಚೆ ನಿಮಗೆ ಬಂದು ತಲುಪ್ತದಲ್ಲ, ಯಾಕೆ ಸುಮ್ಮನೆ ಇಲ್ಲಿ ಮಾವು ಮೇಳ ಆವಾಗ ಒಂದಷ್ಟು ಜನ ರೈತರ ಆಯ್ಕೆ ಮಾಡಿ ವೆರಿ ಗುಡ್. ಏನ್ ಮಾಡ್ತಾ ಪುಟ್ಟ? ಯಾವ ಟೈಮಲ್ಲಿ ನೋಡಿಬೇಕು ಮತ್ತೆ ಮಾವನಣ್ಣು ತಗೊಂಡ್ರೆ ನಮ್ಮ ಮಡಿಕೇರಿ ಹಾಪ್ಕಾಮ್ಸ್ ವತಿಯಿಂದ, ಅದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅದರಲ್ಲಿ ನೇತೃತ್ವದಲ್ಲಿ 6ನೇ ವರ್ಷಕ್ಕೆ ಹಾಪ್ಕಾಮ್ಸ್ ಸಭಾಂಗಣದಲ್ಲಿ ಅದ್ಭುತವಾಗಿ ಮಾವು ಮೇಳ ಅಂದರೆ ಮ್ಯಾಂಗೋ ಫೆಸ್ಟಿವಲ್ ಅಂತ 6ನೇ ವರ್ಷದಿಂದ ನಮ್ಮ ರಮೇಶ್ ಅಣ್ಣ ಇರ್ಬೋದು, ಸಮಸ್ಯೆ ಅಧ್ಯಕ್ಷರು, ಹಾಗೆ ಮಧು ಅವರು ಇರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರು ಇದ್ದಾರೆ, ಅದೆಲ್ಲ ನಮ್ಮ ಸ್ನೇಹಿತರುಗಳು, ಹಾಪ್ಕಾಮ್ಸಿನ ಎಲ್ಲ ಪದಾಧಿಕಾರಿಗಳಿದ್ದಾರೆ. ಅದ್ಭುತವಾಗಿ ಕಿಂಗ್ ಆಫ್ ಫ್ರೂಟ್ ಅಂತ ನಾವು ಹೇಳ್ತೀವಿ, ಏನೋ ಮಾವನಹಣ್ಣು ಕಿಂಗ್ ಆಫ್ ಫ್ರೂಟ್. ಅದರಲ್ಲಂತೂ ನಮ್ಮ ಭಾಗದಲ್ಲಿ ಕಾಡ್ಮಂಗಿ ಅಂತ ನಾವೇನು ನಮ್ಮಲ್ಲಿ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಥರ ಒಂದು ಪ್ರಿಪ್ರೇಷನ್ ನಾವು ಮಾಡ್ತೀವಿ. ಇಷ್ಟು ಮಾವಿನ ಹಣ್ಣು ಇದೆಯಾ ಅಂತ ನಮಗೆ ಇನ್ನೂ ಒಂದೊಂದು ದಿವಸಕ್ಕೆ ಒಂದೊಂದು ದಿವಸ ಹೊಸದು ಬರ್ತದೆ. ಆಮೇಲೆ ಪ್ಲಸ್ ಹೈಬ್ರಿಡ್ ವೆರೈಟೀಸು ಜಾಸ್ತಿ ಬರ್ತದೆ. ಅಲ್ಫಾನ್ಸೋ ನೋಡೋಕ್ಕೆ ನೀವು ಹೇಳ್ದಂಗೆ ಸ್ಮೆಲ್ಲಿಗೆ ನಾವೆಲ್ಲ ಬೀಳಂಥವ್ರು. ನಾವು ಚಿಕ್ಕ ಮಕ್ಕಳಿದ್ದಾಗ ಹೊಟ್ಟೆ ನೋವು ಬರೋ ಗಂಟ ಮಾವಿನ ಹಣ್ಣು ತಿಂತಿದ್ದವು. ಈಗ ಟೈಮ್ ಸಿಗ್ತಾಯಿಲ್ಲ, ಆಮೇಲೆ ಬಾಯಿ ಕೈ ಎಲ್ಲನೂ ಮಾಡಿಕೊಂಡು ಮಾಡೋಕ್ಕೆ ಆ ಥರ ಅಂದರೆ ಮಾವಿನ ಹಣ್ಣು ಸಿಕ್ಕಂಥ ಸಂದರ್ಭದಲ್ಲಿ ಒಂದು ಅದ್ಭುತವಾಗಿ ಒಂದು ಅದೃಷ್ಟ ಅಂತ ನಮ್ಮಲ್ಲಿ ಕೊಡಗಲ್ ಭಾಗದಲ್ಲಿ ಆ ಮಟ್ಟಕ್ಕೆ ಮಾರಾಟ ಮಟ್ಟಕ್ಕೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನಮ್ಮಲ್ಲಿಲ್ಲ. ನಾನು ಅದಕ್ಕೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಮನವಿ ಏನು ಮಾಡ್ತೀವಿ ಅಂತಂದರೆ, ಕೆಲವು ಜನ ನಾವು ಇಂಟರ್ ಪ್ಲಾಂಟಿಂಗ್ ಕೆಲವು ಕಡೆಯಲ್ಲಿ ಮಾಡ್ಕೊಂಡಿರ್ತೀವಿ, ಅದನ್ನ ದೊಡ್ಡ ಮಟ್ಟಕ್ಕೆ ಮಾಡಲಿಕ್ಕೆ ಅವಕಾಶ ಇದ್ದರೆ ಇಲ್ಲಿ ನಮ್ಗೆ ಗೊತ್ತಿರಂಗೆ ಹಲವಾರು ರೈತರು ನಮ್ಮ ಬೆಂಗಳೂರು ರೂರಲ್ ಜಿಲ್ಲೆಯಿಂದ ನಮ್ಮ ಕನಕಪುರದಲ್ಲಿ ಎಷ್ಟೋ ಜನ ರೈತರು ಇಲ್ಲಿ ಬಂದು ಅವರ ಪ್ರದರ್ಶನೆ ಮಾಡ್ಕೊಂಡು ಹೋಗ್ತಾರೆ. ರೇಟ್ ಲಿಸ್ಟು ಒಂದೇ ಫಿಕ್ಸ್ ಮಾಡಿ ಎಲ್ಲ ಅಂಗಡಿಗಳು ಇಷ್ಟಕ್ಕೆ ಮಾರಬೇಕು ಅಂತ ತೀರ್ಮಾನ ಮಾಡಿದ್ರೆ ಕೆಲವು ಸಸಿಗಳು ಅಂದರೆ ಸ್ಯಾಪ್ಲಿಂಗ್ಸು ನರ್ಸರಿನೂ ಮಾಡ್ಕೊಂಡವ್ರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹೌದು ಇಲ್ಲಿ ಮಳೆ ಜಾಸ್ತಿ ಆಗ್ಬೋದು, ಅದರ ಮಳೆ ಆಗಲಿದಂಥ ಸಂದರ್ಭನೂ ಆಲ್ಟರ್ನೇಟ್ ಕ್ರಾಪ್ಸ್ ಆಫ್ ನಾವು ಒಂದು ರೀತಿಯಲ್ಲಿ ದಾರಿ ಹೋಗಲೇಬೇಕು. ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಯಾಲಕ್ಕಿ ಇರ್ಬೋದು, ಆಮೇಲೆ ಇತ್ತೀಚೆಗೆ ಅಡಿಕೆನೂ ಜಾಸ್ತಿ ಆಗಿದೆ. ಅದ್ರ ಜೊತೆ ಮಾವಿನ ಹಣ್ಣು ದೊಡ್ಡ ಮಟ್ಟ ಅವಕಾಡೋ ಬಟರ್ ಫ್ರೂಟು ಜಾಸ್ತಿ ಆಗಿದೆ. ಅದ್ರ ಜೊತೆ ಬೇರೆ ಬೇರೆ ಹಣ್ಣುಗಳು ಕೊಟ್ಟರು ನಮ್ಮ ರೈತರಿಗೆ ಒಂದು ರೀತಿಯಲ್ಲಿ ಆ್ಯಡೆಡ್ ಇನ್ಕಮ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಗೊತ್ತಿರೋಂಗೆ ಮಾದಾಪುರಲ್ಲಿ 100 ಎಕರೆ ಇದೆ. ನಾನು ಹಾರ್ಟಿಕಲ್ಚರ್ ಇಲಾಖೆ ಅಂತ ನೀವು ನಂಬ್ತಿರೋ ಬರೀ 10 ಲಕ್ಷ ರೂಪಾಯಿ
ಅದೇ ರೈತರಿಗೆ ಬಾಡಿಗೆ ಕೊಡಿ, ಇಲ್ಲಾಂದ್ರೆ ಲೀಸಿಗೆ ಕೊಡಿ. ಒಂದೊಂದು ಎಕರೆಗೆ 1 ಲಕ್ಷ ಕೊಡೋಕ್ಕೆ ಕೆಲವು ಟೈಲಿ ಶುಂಠಿ ಬೇರೆ ಬೇರೆ ಬದಿಯೋದಕ್ಕೆ ಒಂದು ರೈತರಿಗೆ ಅವಕಾಶ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇಂಟೆನ್ಸ್ ಫಾರ್ಮಿಂಗ್ ಮಾದಾಪುರ ಹಾರ್ಟಿಕಲ್ಚರ್ ಜಾಗದಲ್ಲಿ ಮಾಡಬೇಕು. ಯಾಕೆಂತಂದರೆ ಮಾವಿನಣ್ಣೆ ಗಿಡ ಹೆಚ್ಚಿನ ಸಂಖ್ಯೆಯಲ್ಲಿ, ಬಟ್ ಟೆಕ್ನಿಕಲಿಟಿ ಪ್ಲಸ್ ವೆದರ್ ಚೇಂಜಸ್ ಇದ್ದೇ ಇರ್ತದೆ, ಇಲ್ಲ ಅಂತಲ್ಲ. ನಮ್ಮ ರೈತರಿಗೆ ಪ್ಲಸ್ ನಮ್ಮ ಈ ಭಾಗದ ಎಲ್ಲ ರೈತರಿಗೆ ಒಂದು ಆಲ್ಟರ್ನೇಟ್ ಕ್ರಾಪ್ ಆಗಿ ಮಾವಿನಣ್ಣ ಉಪಯೋಗಿಸ್ಕೋಬಹುದು ಅಂತ ನನ್ನ ಅಭಿಪ್ರಾಯ. ಇವತ್ತು ನೀವು ಹೇಳಿದಂಗೆ ಬೇಸಿಗೆಯಲ್ಲಿ ಆ ಮಟ್ಟಿಗೆ ಮಳೆ ಬಂದಿರಲಿಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಹಣ್ಣು ಪ್ಲಸ್ ಹೂವು ಬಿಟ್ಟಿದೆ. ಆ ವಿಚಾರದಲ್ಲಿ ಮಾವಿನಣ್ಣು ಕಿಂಗ್ ಆಫ್ ಫ್ರೂಟು ಎಲ್ಲ ಕಡೆಯಲ್ಲಿ ಅದ್ಭುತವಾಗಿ ನಮ್ಮ ಮಡಿಕೇರಿ ಜನತೆಗೆ ಬಂದು ಈ ಕಾರ್ಯಕ್ರಮಕ್ಕೆ ಈ ಮೇಲನ ಅನುಭವಿಸಬೇಕು. ಮಾರಾಟನೂ ಮಾಡ್ಬೋದು, ಇಲ್ಲಾಂದರೆ ತೊಗೊಳೋಕೆ ಅವಕಾಶ ಇದೆ. ಅದಕ್ಕೋಸ್ಕರ ಹಾಪ್ಕಾಮ್ಸಿನ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಏನು 6 ವರ್ಷ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಭಾಗದಲ್ಲಿ ಇದೇ ರೀತಿಯಲ್ಲಿ ಮುಂದೆ ವರೆಸಿ ನಮ್ಮ ಸಂಪೂರ್ಣ ಸಪೋರ್ಟ್ ನಮ್ಮ ಹಾಪ್ಕಾಮ್ಸು ಪ್ಲಸ್ ನಮ್ಮ ಯಾರು ನಮ್ಮ ಈ ಭಾಗದ ಬಂದಿರೋಂಥ ರೈತರುಗಳಿಗೆ, ಅದೇ ರೀತಿಯಲ್ಲಿ ಹಾರ್ಟಿಕಲ್ಚರ್ ಅವರಿಗೆ 3 ಗಂಟೆಗೆ ನಾನು ಅಲ್ಲೇ ನಂಬರ್ ಬರಲಿ.